ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನಗಂತೂ ಈ ಮಳೆಗಾಲದ ಮಳೆ ನೋಡಿ 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 ಬೇಜಾರಾಗಿ ಹೋಗಿತ್ತು. ಇವತ್ತೊಂಥರ ವಾತಾವರಣ ಒಂಥರ ಡಿಫ್ರೆಂಟ್ ಆಗಿತ್ತು. ಈ ಕಡೆ ಸೂರ್ಯನೂ ಬರ್ತಾಯಿತ್ತು, ಹಾಗೆ ಒಂಥರ ಮಂಜು ಸಹ ಬೀಳ್ತಾಯಿತ್ತು. ಒಂಥರ ತಂಪಾದ ವಾತಾವರಣ, ತುಂಬ ಖುಷಿ ಆಯ್ತಾಯಿತ್ತು. ಯಾಕೆ ಅಂತಂದರೆ ಈ ಜಿಟಿ ಜಿಟಿ ಮಳೆ ನೋಡಿ ನೋಡಿ ನನಗಂತೂ ಸಾಕಾಗೋಗಿತ್ತು. ಯಾಕಂದರೆ ಬಟ್ಟೆಗಳು ಒಣಗ್ತಾ ಇರಲಿಲ್ಲ, ಭಾಳ ಒಂಥರ ಹಿಂಸೆ ಆಗ್ತಾಯಿತ್ತು. ಕೊಚ್ಚೆ ಏನು ಮಾಡಿದ್ರು ಒಂಥರ ಚಳಿ, ಭಾಳ ಹಿಂಸೆ ಆಗ್ತಾಯಿತ್ತು. ಸೂರ್ಯದೇವನ ನೋಡಿ ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿ ನನ್ನ ಮಗ ನಾಯಿ ಮರಿನ ಕಟ್ಟಾಕ್ತೀನಿ ಅಂತ ಅಂದ್ಬಿಟ್ಟು ಅದ್ರ ಕಾಲು ಹಿಡ್ಕೊಂಡು ಕಟ್ಟಾಕ್ಬಿಟ್ಟವನೇ. ಅದಾದಮೇಲೆ ತಿಂಡಿ ಎಲ್ಲ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು, ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ಶನಿವಾರ ಸಂತೆಗೆ ಹೋಗ್ತಾಯಿದ್ದೋ. ಇಲ್ಲಿ ಹೋಗಬೇಕಾದ್ರೆ ಮುಳ್ಳೂರಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತಂದರೆ, ಇಲ್ಲಿ ಗಣೇಶನ ಕೂರಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರ ಎಷ್ಟು ಚೆನ್ನಾಗಿ ಒಂಥರ ಲೈಟಿಂಗ್ಸ್ ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಏನೇ ಹೇಳಿ ಸ್ನೇಹಿತರೆ, ಈ ಒಂದು ಗೌರಿ ಹಬ್ಬ, ಗಣೇಶನ ಹಬ್ಬ ಆದಮೇಲೆ ಒಂದು 8 ದಿವಸ, ಕೆಲವು ಕಡೆ ಒಂದು 15 ದಿವಸದ ತನಕ ಗೌರಿ ಗಣೇಶನ ಇಟ್ಕೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ಸಂಜೆ ಹೊತ್ತು ಒಂದು 7 ಗಂಟೆಯಿಂದ ಒಂದು 9 ಗಂಟೆ ತನಕ ಎಲ್ಲ ಅಲ್ಲಿ ಪೆಂಡಲ್ಗಳಲ್ಲಿ ದೇವ್ರ ಹತ್ರ ಹೋಗಿ ಅಲ್ಲಿ ಚರ್ಪ್ಗಳನ್ನ ಮಾಡಿಕೊಂಡು ತಿಂದ್ಕೊಂಡು, ಮಕ್ಳ ಕೈಲಿ ಡ್ಯಾನ್ಸ್ ಮಾಡಿಸ್ಕೊಂಡು, ಮಕ್ಳ ಕೈಲೆಲ್ಲ ಹಾಡು ಹೇಳಿಸ್ಕೊಂಡು ಒಂಥರ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಕಡೆ ಕೂತ್ಕೊಂಡು ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ದಿನಗಳನ್ನೆಲ್ಲ ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೂರಲ್ಲೂ ಗೌರಿ ಗಣೇಶನ್ನೆಲ್ಲ ವಿಸರ್ಜನೆ ಮಾಡಿದ್ರಾ ಅಥವಾ ಇನ್ನೂ ಗೌರಿ ಗಣೇಶನ ಇಟ್ಕೊಂಡಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ. ಪೇರೆಂಟ್ಸ್ ಮೀಟಿಂಗಿಗೆ ಸ್ವಲ್ಪ ತಡವಾಗಿ ಹೋಗಿದ್ದು. ಇವರೆಲ್ಲ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ರು. ಇದು ನಮ್ಮ ಮನೆಯವರು ಅಕ್ಕ ಹಾಗೆ ಅವರ ಮಗಳು. ಇದು ರೋಡ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ಕೂಲ್ ಸ್ವಲ್ಪ ದೊಡ್ಡದು, ರೋಡ್ ಸ್ವಲ್ಪ ಚಿಕ್ಕದು. ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಜಾಮ್ ಆದಂಗೆ ಆಯ್ತಾಯಿತ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 6th 7th 8th 9th 10th ಹಾಗೆ ಫಸ್ಟ್ PUC ಸೆಕೆಂಡ್ PUCನ ಇಲ್ಲಿ ಫಸ್ಟ್ ಬಿಲ್ಡಿಂಗ್ ತೋರಿಸಿದ್ನಲ್ಲ ಇಲ್ಲಿ ಮಾಡಿದ್ದಾರೆ. ಅದಾದಮೇಲೆ ಮಧ್ಯಕ್ಕೆ ಸ್ವಲ್ಪ ಗ್ರೌಂಡ್ ಥರ ಬಿಟ್ಕೊಂಡಿದ್ದಾರೆ. ಅಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಬಿಲ್ಡಿಂಗಲ್ಲಿ KG ಇಂದ 5th ಸ್ಟ್ಯಾಂಡರ್ಡ್ವರೆಗೂ ಇಲ್ಲಿ ಮಾಡ್ಕೊಂಡಿದ್ದಾರೆ. ನನ್ನ ಮಗಳು 3rd ಸ್ಟ್ಯಾಂಡರ್ಡ್ ಅಲ್ವಾ, ಆ ಒಂದು ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದು ನಮ್ಮ ರಥನ ಇಲ್ಲಿ ಪಾರ್ಕ್ ಮಾಡಿ ಸ್ಕೂಲ್ ಒಳಗಡೆ ಹೋದೋ. ಮನೆಯವ್ರಿಗಂತೂ ನಾವು ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀವೇನೋ ಅಂತ ಒಂಥರ. ನನ್ನ ಮಗಳು ಕಾಯ್ತಾ ಇರ್ತಾಳೆ, ಬಾಗ್ಲೇ ನೋಡ್ತಾ ಇರ್ತಾಳೆ. ನಮ್ಮ ಅಪ್ಪ ಬಂದಿಲ್ಲ ಅಂತ ಕಾಯ್ತಾ ಇರ್ತಾಳೆ. ನಿನ್ನಿಂದ ಲೇಟ್ ಆಯಿತು ಅಂತ ಬೈಕನ್ನು ಕರ್ಕೊಬಂದರು. ಸರಿ ಅಂತ ಹೇಳ್ಬಿಟ್ಟು ಹೋದು. ಅವಳಿಲ್ಲ ಅಂದ್ರೂ ನಮ್ಮನ್ನೇ ನೋಡ್ತಾ ಇದ್ಲು. ಅಂದರೂ ಏನು ತುಂಬ ಜನ ಪೇರೆಂಟ್ಸ್ಗಳೇನು ಬಂದು ಕರ್ಕೊಂಡೋಗಿರಲಿಲ್ಲ. ಇವರು ಮಧ್ಯಾಹ್ನ ಮೇಲೆ ಇಟ್ಕೊಂಡಿದ್ರು. ಯಾಕಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಟೀಚರ್ಸ್ ಡೇ ಇತ್ತಂತೆ. ಆ ಒಂದು ಕಾರಣಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಈ ಒಂದು ಪೇರೆಂಟ್ಸ್ ಮೀಟಿಂಗ್ನ ಇಟ್ಕೊಂಡಿದ್ರು. ಅದಲ್ಲದೆ ತುಂಬ ಶನಿವಾರಗಳಿಂದ ಈಗ ಒಂದು 3-4 ಶನಿವಾರಗಳಿಂದ ಫುಲ್ ಕ್ಲಾಸ್ ಮಾಡ್ತಾಯಿದ್ದಾರೆ ಶನಿವಾರ. ಯಾಕಂದರೆ ಮಳೆಗೆ ಒಂದು 20 ದಿವಸ ರಜೆ ಕೊಟ್ಟಿದ್ರಲ್ವ, ಅದನ್ನ ರಿಕವರಿ ಮಾಡಬೇಕಲ್ವ. ಆ ಒಂದು ಕಾರಣಕ್ಕೋಸ್ಕರ ಇವಾಗ ಶನಿವಾರ ಫುಲ್ ಕ್ಲಾಸ್ನ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಪೇರೆಂಟ್ಸ್ಗಳಂತೂ ಟೀಚರ್ಗಳ ಹತ್ರ ಸಾಲು ಕಂಪ್ಲೇಂಟ್, ಇಷ್ಟಿಷ್ಟು ಉದ್ದ ಕಂಪ್ಲೇಂಟ್ಗಳವರು. ನನ್ನ ಮಕ್ಕಳು TV ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಓದಲ್ಲ, ಬರೆಯಲ್ಲ, ಹೋಮ್ವರ್ಕ್ ಬರೆಯಲ್ಲ, ಹಿಂಗೆ ಅಂತ ಹೇಳ್ಬಿಟ್ಟು. ನಮ್ಮ ದೀಕ್ಷಾ ಅವರ ಕ್ಲಾಸ್ ಟೀಚರ್ ಬಂದು ಕೋಮಲ ಅಂತ ಹೇಳಿ. ಎಲ್ಲರೂ ಅಷ್ಟೇ ತುಂಬ ಕೇರ್ ಮಾಡ್ತಾರೆ ಮಕ್ಕಳನ್ನ, ಅದರಲ್ಲೂ ಟೀಚರ್ಸ್ಗಳಲ್ವಾ. ಹಾಗಾಗಿ ಮನೆಯವರು ಪೇಪರ್ಗಳಿಗೆಲ್ಲ ಸೈನ್ ಆಗ್ತಾಯಿದ್ರು. ಪರವಾಗಿಲ್ಲ, ಮಾರ್ಕ್ಸ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ತೆಗೆದಿದ್ದು. ಆದರೆ ಕಂಪ್ಯೂಟರ್ ಒಂದು ಸ್ವಲ್ಪ ಕಡಿಮೆ ಆಯಿತು. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಯ್ತದಲ್ವಾ. ಸಿಗ್ನೇಚರೆಲ್ಲ ಹಾಕಾದ್ಮೇಲೆ ಕ್ಲಾಸ್ ಟೀಚರ್ ಕೋಮಲ ಮ್ಯಾಮ್ ಇದ್ರಲ್ವ, ಅವ್ರ ಹತ್ರ ಇವಳನ್ನ ಕರ್ಕೊಂಡು ಹೋದು. ಅಲ್ಲೋದಾದ್ಮೇಲೆ ನಾನು ಮನೇಲಿ ಹೇಳ್ಬಿಟ್ಟಿದ್ದೆ ದೀಕ್ಷಂಗೆ ಸ್ಟ್ರಿಕ್ಟಾಗಿ, ಇಲ್ಲ ದೀಕ್ಷಾ, ಈ ಸತಿ ನಾನು ಬಂದಾದ್ಮೇಲೆ ನಿನಗೆ ಗ್ಯಾರಂಟಿ ಇಷ್ಟುದ್ದಕ್ಕೆ ಕಂಪ್ಲೇಂಟ್ ಹೇಳ್ತೀನಿ ನಿಮ್ಮ ಮ್ಯಾಮ್ ಹತ್ರ ಅಂತ ಹೇಳ್ಬಿಟ್ಟು ನಾನು ಹೇಳೋಣ ಅಂತಲೇ ಹೋಗಿದ್ದೆ. ಆದರೆ ಇವಳು ಹೋದ ತಕ್ಷಣ ಅವ್ರ ಮ್ಯಾಮು ಕರೆದ್ಬಿಟ್ಟು ಪಕ್ಕಕ್ಕೆ ನಿಲ್ಲಿಸ್ಕೊಂಡು, ಅವ್ರ ಮ್ಯಾಮು ದೀಕ್ಷನ ಪಕ್ಷನೇ, ಏನು ಮಾಡೋಕ್ಕಾಯ್ತದಲ್ವ. ಇಲ್ಲ, ತುಂಬ ಸೈಲೆಂಟು, ಅವಳ ಪಾಡಿಗೆ ಅವಳು ಇರ್ತಾಳೆ, ಏನು ಗಲಾಟೆ ಮಾಡಲ್ಲ, ಅವಳಾಯಿತು ಅವಳ ಕೆಲಸ ಆಯಿತು, ತುಂಬ ಸೈಲೆಂಟು. ಆದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ, ಅದೇ ಕಂಪ್ಯೂಟ್ರ್ ಒಂದು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇದೆ, ಸ್ವಲ್ಪ ಚೆನ್ನಾಗಿ ಓದಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ನಾನು ಎಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಸ್ಕೂಲಿಂದ ಹೊರಟು, ನಮ್ಮದು ಶನಿವಾರ ಆಗಿರೋದ್ರಿಂದ ಶನಿವಾರ ಸಂತೆ ಇರುತ್ತೆ ನಮಗೆ. ಶನಿವಾರ ದಿವಸ ಇಲ್ಲಿ ಸಂತೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸಂತೆಗೆ ಅಂತ ಬಂದು, ಸ್ವಲ್ಪ ಮೋಡನೂ ಆಗಿತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಸಂತೆಗಳಲ್ಲಿ ಆದಷ್ಟು ಸಂತೆ ದಿವಸ ಫ್ರೆಶ್ ತರಕಾರಿ ಸಿಗುತ್ತೆ. ಹಾಗಾಗಿ ಆದಷ್ಟು ಜನ ಶನಿವಾರ ದಿವಸ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ನೀವಿಲ್ಲಿ ನೋಡ್ಬೋದು, ಇದು ಬೊಂಬೈ ಮಿಠಾಯಿ ಅಂತ ಹೇಳ್ಬಿಟ್ಟು ನಾವು ಚಿಕ್ಕದ್ರಲ್ಲೆಲ್ಲ ತಿಂತಾ ಇದ್ದಲ್ವ. ಇವಾಗೆಲ್ಲ ಕಲರ್ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಅವರು ನೋಡಿ ಫುಲ್ ವೈಟ್ ಕಲರೆಲ್ಲ ಮಾಡಿಬಿಟ್ಟವ್ರೆ. ಅದಾದಮೇಲೆ ಮೊದಲಿಗೆ ನಾವು ಈರುಳ್ಳಿ ತೊಗೊಂಡು, ಯಾಕೆ ಅಂತ ಅಂದರೆ ಮೇಲ್ಗಡೆ ತರಕಾರಿಗಳೆಲ್ಲ ಫಸ್ಟು ತರಕಾರಿ ತೊಗೊಂಡು ಅದ್ರ ಮೇಲೆ ಈರುಳ್ಳಿ ಹಾಕಿಸ್ಕೊಂಡ್ರೆ ನರುಗ್ತಂಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಈರುಳ್ಳಿನ ತೊಗೊಂಡು ಅದಾದಮೇಲೆ ನಾವು ಬಾಕಿ ತರಕಾರಿಗಳನ್ನ ತಗೊಳ್ತೀವಿ.
ನನಗೆ ಇಲ್ಲಿ ತುಂಬ ವಿಶೇಷ ಅನ್ಸೋದೇನೋ ಗೊತ್ತಾ, ಇಷ್ಟು ವಯಸ್ಸಾಗಿರುವಂತಹ ಅಜ್ಜಿಯರು ಇಷ್ಟೊಂದು ಹುಮ್ಮಸ್ಸಿನಿಂದ ಒಂದು ತರಕಾರಿಗಳಾಗಿರ್ಬೋದು ಅಥವಾ ಅವರ ಏನು ಪದಾರ್ಥ ಈ ಪುರಿ ಆಗಿರ್ಬೋದು ಏನೇ ಆಗಿರ್ಬೋದು ಇಷ್ಟು ಹುಮ್ಮಸ್ಸಿನಿಂದ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಇವ್ರುಗಳ ಮುಂದ್ಗಡೆ ನಮಗೆ ಒಂಥರ ನಾಚಿಕೆ ಅಂತ ಅನ್ಸುತ್ತೆ. ಯಾಕೊತ್ತಾ, ಅವರ ವಯಸ್ಸಿಗೆ ಅವರಿಗಿರುವಂತಹ ಎನರ್ಜಿ ಲೆವೆಲ್ ಇದೆಯಲ್ಲ, ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ನಮಗೆ 30 ವರ್ಷಕ್ಕೆ ಅರಳೋ ಮಳ್ಳೋ ಅಂತ ನಮಗೆ ಬಂದ್ಬಿಟ್ಟಿದೆ. ಬಟ್ ಅವರು ಈ ವಯಸ್ಸಿನಲ್ಲೂ ಅವರು ದುಡಿದು ಅವರ ಒಂದು ಖರ್ಚನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರುಗಳ ಮುಂದ್ಗಡೆ ನಾವು ಏನೇನೂ ಅಲ್ಲ ಅನ್ನಿಸ್ಲಿಕ್ಕೆ ಶುರು ಆಗಿಬಿಟ್ಟೈತೆ ನನಗಂತೂ. ನಾವು ಸಂತೆ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ಈ ರೀತಿ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗೋಗಿತ್ತು. ಸ್ಕೂಟಿ ಕೂಡ ನೆಂದೋಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಒರೆಸ್ಕೊಂಡು ನಾವು ಮನೆ ಕಡೆ ಹೊರಟು. ಮನೆಗೆ ಹೋಗುವಾಗ ನಾವು ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ. ಯಾಕಂತಂದರೆ ನಾವು ಶನಿವಾರ ಸಂತೆಯಿಂದ ನಮ್ಮ ಮನೆಗೆ ಹೋಗಬೇಕು ಅಂತ ಅಂದರೆ ಮಧ್ಯದಲ್ಲಿ ನಮ್ಮ ಅಪ್ಪನ ಮನೆ ಸಿಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ನನ್ನ ಮಗ ಇದ್ದ ಅಲ್ಲಿ, ಅವನನ್ನು ಕರ್ಕೊಂಡು ನಾವು ಮನೆ ಕಡೆ ಹೊರಟು. ಈ ಒಂದು ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.